ನಮಸ್ಕಾರ ಕರ್ನಾಟಕ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಈ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀವಿ. ಒಂದ್ಸಲಿ ಈ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಫೈನಲಿ ಮಹಾಬಲಿಪುರದಿಂದ ಈಗ ಈಚೆ ಹೊರಡ್ತಾ ಇದ್ದೀವಿ. ಎತ್ ಕಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇಲ್ಲಿಂದ ನನ್ನ ಫೇವ್ರೆಟ್ ಪ್ಲೇಸ್, ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್ ಪಾಂಡಿಚೇರಿಗೆ. ಜಸ್ಟ್ 100 ಕಿಲೋಮೀಟರ್ಸ್ ಅಷ್ಟೇ. ಪಾಂಡಿಚೇರಿಗೆ ಹೋಗಿ ಇವತ್ತು ಫುಲ್ ಅಲ್ಲಿ ಮಜಾ ಮಾಡೋಣ, ಸುತ್ತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪಾಂಡಿಚೇರಿಗೆ ಎಷ್ಟು ಸಲ ಹೋದರೂ ನನಗೆ ಬೋರ್ ಆಗಲ್ಲ, ಬೇಜಾರಾಗಲ್ಲ. ಎಷ್ಟು ಸಲ ಹೋಗಿದ್ದೀನಿ ಅಂತ ನನಗೆ ನೆನಪಿಲ್ಲ. ಆ್ಯಕ್ಚುಲಿ ಹೇಳೋದು ಮರ್ತೆ, ನಿನ್ನೆಯಿಂದ ಸೈಕ್ಲೋನ್ ಹಿಟ್ ಆಗಿದೆ ತಮಿಳುನಾಡು ಸೈಡು. ಚೆನ್ನೈ, ಕೊಯಂಬತ್ತೂರು ಈ ಕಡೆಲ್ಲ ಫುಲ್ ಸೈಕ್ಲೋನ್ ಹಿಟ್ ಆಗಿ ಇಲ್ಲೂ ಕೂಡ ಮಳೆ ಬಂದಿದೆ ನೋಡಿ. ಇದು ಫುಲ್ ಜೋರು ಮಳೆನೇ ಬಿದ್ದಿದೆ ರಾತ್ರಿ. ಸಡನ್ ಆಗಿ ಸೈಕ್ಲೋನ್ ಬಂದಿದೆ. ಈ ಬ್ಯೂಟಿಫುಲ್ ಬ್ಯಾಕ್ ವಾಟರ್ ಕ್ರಾಸಿಂಗ್ ನೋಡಿ, ಏನು ಸಕ್ಕತ್ತಾಗಿದೆ. ಒಂದೇ ಸ್ಟ್ರೈಟ್ ಲೈನ್ ಸ್ಟ್ರಕ್ಚರ್. ಇಲ್ಲಿ ಫಿಶಿಂಗ್ ಏನೋ ಮಾಡ್ತಾ ಇದ್ದಂಗಿದ್ದಾರೆ. ಮೀನುಗಳೇನೋ ಹಿಡ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ. ಅಲ್ಲಿ ಬರ್ಡ್ಸ್ ಯಾವ ತರ ಆಡ್ತಾ ಇದೆ. ಕೊನೆಗೂ ಮಳೆ ಸ್ಟಾರ್ಟ್ ಆಗಿ ಹೋಯ್ತು. ಇನ್ನೂ ಒಂದು 40 ಕಿಲೋಮೀಟರ್ಸ್ ಇದೆ ಪಾಂಡಿಚೇರಿಗೆ. ಈ ಟ್ರಿಪ್ಪಲ್ಲಿ ನನಗೆ ಖುಷಿಯಾಗಿದ್ದೇನೆಂದರೆ, ಬ್ಯೂಟಿಫುಲ್ ಸೀನರೀಸು ನೋಡಿ. ಆಲ್ಮೋಸ್ಟ್ ನನಗೆ ಟ್ರಿಪ್ ಎಲ್ಲ ಬರೀ ಬ್ಯೂಟಿಫುಲ್ ಸೀನರೀಸು, ಬ್ಯೂಟಿಫುಲ್ ವೆದರ್ ಇದೇ ಥರ ಇದೆ. ಸಖತ್ ಖುಷಿ ಆಯಿತು ನನಗೆ. ಫೈನಲಿ ಪಾಂಡಿಚೇರಿ ಬಾರ್ಡ್ರ್ ರೀಚ್ ಆದ್ವಿ. ಮಳೆ ಹನಿ ಆಗ್ಲಿಂದ ಬರ್ತಾನೆ ಇದೆ. ಇವಾಗ ಫಸ್ಟ್ ಇಲ್ಲಿಂದ ಸ್ಟೇಗೆ ಹೋಗ್ಬೇಕು. ಸ್ಟೇಗೆ ರೀಚ್ ಆಗಿ ನೆಕ್ಸ್ಟ್ ಪ್ಲಾನ್ ಏನಂತ ನೋಡಬೇಕು. ಫೈನಲಿ ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡೋಕೆ ಈಚೆ ಬಂದೆ. ಈಗ ಫಸ್ಟು ನಮ್ಮ ಗಣಪತಿ ಟೆಂಪಲ್ ಒಂದಿದೆ ಇಲ್ಲಿ ಫೇಮಸ್. ಅದರಲ್ಲಿ ಏನು ಸ್ಪೆಷಲ್ ಅಂದರೆ 150 ಟೈಪ್ಸ್ ಆಫ್ ಅಂದರೆ ಅವತಾರಗಳು, 150 ಅವತಾರಗಳಿದೆ ಅಂತೆ ಅಲ್ಲಿ ಗಣಪತಿದೊಳಗೆ. ಇದೇ ಅಲ್ಲ, ನಾನು ಹೋಗಿದ್ದೀನಿ ತುಂಬ ಸಲ. ಒಳಗಡೆ ವೀಡಿಯೋ ಮಾಡೋಕೆ ಅಲೋ ಇದೆಯೋ ಇಲ್ಲೋ ನನಗೆ ಐಡಿಯಾ ಇಲ್ಲ. ಇನ್ ಕೇಸ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ ಇದ್ರ ಜೊತೆ. ಇನ್ನು ಅಲ್ಲಿಂದ ಎಲ್ಲ ಪಕ್ಕದಲ್ಲೇ ಇರೋದು. ಅಲ್ಲಿಗೆ ಹೋಗಿ ನೆಕ್ಸ್ಟ್ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ. ಇವಾಗ ಸದ್ಯಕ್ಕೆ ಟೆಂಪಲ್ ಹತ್ರ ಹೋಗಿ ಸ್ಟಾರ್ಟ್ ಮಾಡೋಣ. ಸತ್ತವರಿಂದ ನಡ್ಕೊಂಡು ಹೋಗ್ತಾರಂತ ಗೊತ್ತಿತ್ತು, ಗಾಡಿಗಳು ತಳ್ಕೊಂಡು ಹೋಗ್ತಾರಂತ ಇವತ್ತೇ ನೋಡಿದ್ದು ನಾನು. ಪಾಂಡಿಚೇರಿಯಲ್ಲಿ ಒನ್ ಆಫ್ ದ ಫೇಮಸ್ ಬೀಚ್ ಇದು. ಸೈಕ್ಲೋನ್ಗೆ ನೋಡಿ ನೀರು ಯಾವ ರೇಂಜ್ಗೆ ಎಗರ್ತಾ ಇದೆ, ಯಪ್ಪ ಸಿಕ್ಕಾಪಡೆ. ಫುಲ್ಲು ಸೈಕ್ಲೋನ್ ಮಳೆ ಸೈಕ್ ಆಗಿಬಿಟ್ಟಿದೆ. ರಾಕ್ ಬೀಚ್ ಹತ್ರ ಫುಲ್ಲು ಅಲೆಗಳು. ಸೈಕ್ಲೋನ್ಗೆ ಫುಲ್ ಸೈಕ್ ಆಗಿ ಬರ್ತಾ ಇದೆ ಅಲೆಗಳು. ಟೂರಿಸ್ಟ್ಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ.
ಇದು ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಫ್ರೆಂಚ್ ಡಿಸೈನಲ್ಲಿರೋ ಮನೆಗಳು.